ಪಾದ ಪಂಕಜ ವಿಯನ್ನ ಮಧ್ಯಗೆ ಮಂಗಲವನು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ ವರಿಷ್ಠ ಗುರುನಾಥಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರ ಅಧಿಷ್ಠಾತೃ ದೇವತಾ ಪರಮ ಪೂಜ್ಯನೆಯ ಬ್ರಹ್ಮಲೀನ ಸದ್ಗುರು ಶಿವರಾಮ ಅವಧೂತರ ಸಮಸ್ತ ಗುರು ಪರಂಪರೆಗೆ ಶತಶಿರವಾಗಿ ಈ ಪವಿತ್ರವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚನವನ್ನು ನೀಡುತ್ತಿರುವ ಪರಮ ಪೂಜ್ಯನೆಯ ಶಾಂತಿಯ ಸಾಗರ, ಸಮಾನತೆಯ ಸೂರ್ಯ, ಮಾತೃಹೃದಯದ ಮಹಾಂತರೇ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳ ಅನಂತ ಕೋಟಿ ಪ್ರಣಾಮನ ಸಲ್ಲಿಸಿ, ಈ ಕಾರ್ಯಕ್ರಮದ ರೂಹಾರಿಗಳು, ಮಠದ ಅಧಿಪತಿಗಳು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ವನ್ಮಣಿಗಳಾದ ಡಾಕ್ಟರ್ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಅನಂತ ಪ್ರಣಾಮನ ಸಲ್ಲಿಸಿ, ಈ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿದ ಸಮಸ್ತ ಸಂಪೂಜ್ಯರ ಶ್ರೀಚರಣದಲ್ಲಿ ಹಣೆ ಮಣೆದು ಸರ್ವರಿಗೂ ನಮಸ್ಕಾರಗಳು. ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಹಿತ ಆವದು ಇಹ ಪರದೊಳು ಧರ್ಮರತಿ. ಈ ಲೋಕದಲ್ಲಿ ಕೂಡ ನಿನಗ ಜೀವಿಸಿಕೊಂಡು ಇರುವವರೆಗೂ ಸುಖ ಆಗಬೇಕು. ಈ ಶರೀರ ಬಿಟ್ಟ ಬಳಿಕ ನಿನಗೆ ಸುಖ ಆಗಬೇಕು ಅಂತಂದರೆ ಏನು ಮಾಡಬೇಕು ಎಂಬುದನ್ನು ಸುಂದರವಾದ ಒಂದು ಉಪಾಯವನ್ನು ಶ್ರೀಮನ್ ನಿಜಗುಣಶಿವರಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಮನುಷ್ಯನೇ ಧರ್ಮದಲ್ಲಿ ಪ್ರೀತಿ ಉಳ್ಳವನಾಗು. ಹಂಗಂದ್ರೆ ಅರ್ಥ ಏನು ಅಂದ್ರೆ ಧರ್ಮದ ಆಚರಣೆ ಮಾಡು ಅಂತ ಅರ್ಥ. ಆಚಮನೋತೀಚ ಶಾಸ್ತ್ರಾಣಿ ಇತ್ಯಲಂ. ಶಾಸ್ತ್ರಗಳು ಹ್ಯಾಂಗೆ ಹೇಳಿವೆ ಆ ರೀತಿಯಾಗಿ ನೀನು ಆಚರಣೆ ಮಾಡಿದ್ಯಾದ್ರೆ ನಿನಗೆ ಇಲ್ಲಿ ಸುಖ ಸಿಗ್ತದ, ಈ ಶರೀರ ಬಿಟ್ಟ ಬಳಿಕ ಸುಖ ಸಿಗ್ತದ ಅಂತ ಅರ್ಥ. ಧರ್ಮದ ವ್ಯಾಖ್ಯಾನ, ಧರ್ಮದ ವಿಷಯ ಹೇಳಾಕ ಭಾಳ ಚಂದ. ಅದರ ನಡೆಯುವ ಪ್ರಸಂಗ ಬಂತು ಅಂದ್ರೆ ಭಾಳ ಕಷ್ಟ. ಧರ್ಮ ಹೇಳಾಕ ಚಂದ ಅಷ್ಟೇ, ಇನ್ನೊಂದು ತಾಸುಗಟ್ಟಲೆ ಹೇಳ್ಬಾರ ನಡೆಯವ್ರು ಯಾರು? ಅದಕ್ಕೆ ಧರ್ಮಂ ಚರ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಧರ್ಮದಿಂದ ನಡಿ, ನಿನಗೆ ಇಲ್ಲಿ ಸುಖ ಆಗ್ತದ, ಈ ಶರೀರ ಬಿಟ್ಟ ಬಳಿಕ ಸುಖ ಆಗ್ತದ. ಅಷ್ಟೇ ಅಲ್ಲ, ಈ ಶರೀರ ಬಿಟ್ಟ ಬಳಿಕ ನಮ್ಮ ಜೊತೆಗೆ ಬರುವುದು ಯಾವುದಿದೆ ಅಂತಂದ್ರೆ ಧರ್ಮಾನುಗೋ ಗಚ್ಚತಿ ಜೀವ ಏಕಾಹ. ಇಲ್ಲೇ ಜೀವಾತ್ಮನೇ, ನಿನ್ನ ಜೊತೆಗೆ ಬರೋದು ಸಿರಿ ಅಲ್ಲ, ಸಂಪತ್ತಲ್ಲ, ಭೋಗ ಭಾಗ್ಯ ಅಲ್ಲ, ಏನೂ ನಿನ್ನ ಜೊತೆಗೆ ಬರುವುದಿಲ್ಲ. ನೀ ಮಾಡಲ್ಪಟ್ಟಂಥ ಧರ್ಮರೇ ಒಂದು ಜೊತೆಗೆ ಬರ್ತದ, ಇಲ್ಲಾದ್ರೆ ಅಧರ್ಮರೇ ಒಂದು ಬರ್ತದೆ. ನಿನ್ನ ಜೊತೆಗೆ ಅಧರ್ಮ ಬಂದಿತ್ತು ಅಂತಂದ್ರೆ ನೀನು ಅನೇಕ ದುಃಖದಾಯಕ ನಿಕೃಷ್ಟವಾದ ಯೋನಿಗಳಲ್ಲಿ ಜನ್ಮ ತಾಳಬೇಕಾಗ್ತದೆ. ನಿನ್ನ ಜೊತೆಗೆ ಧರ್ಮ ಬಂದಿತ್ತು ಅಂತಂದ್ರೆ ಉತ್ಕೃಷ್ಟ ಲೋಕಗಳಿಗೆ ನೀವು ಹೋಗ್ತಿ. ಅಲ್ಲಿಂದ ಮತ್ತೆ ಶ್ರೀಮಂತರ ಮನ್ಯಾಗ ನೀ ಜನ್ಮ ತಾಳ್ತಿ. ನಿನಗೆ ಸಾಧನೆ ಮಾಡುವ
ಅಂತಃಕರಣ ಶುದ್ಧಿ ಇತ್ತಂದ್ರೆ ಸಾಧನೆ ಮಾಡಿ ನೀನು ಅಂತಃಕರಣ ಶುದ್ಧಿ ಮಾಡಿಕೊಂಡು ಮುಕ್ತ ಆಗಕ್ಕೆ ಸಾಧ್ಯ ಆಗ್ತದೆ. ಅಷ್ಟ ಶಕ್ತಿ ಧರ್ಮದಲ್ಲಿದೆ ಅಂತ ಅರ್ಥ. ಅದಕ್ಕೆ ಶಾಸ್ತ್ರ ಇಲ್ಲಿವರೆಗೆ ಹೇಳ್ಕೊಂಡು ಬಂತು, ಧರ್ಮ ಕರ್ತಾ ಹೇ ಚಿತ್ತ ಪವಿತ್ರ. ಧರ್ಮ ಏನು ಮಾಡ್ತದ ಅಂತಂದ್ರೆ ನಮ್ಮ ಚಿತ್ತವನ್ನು ಪವಿತ್ರ ಮಾಡ್ತದಂತ. ನಮ್ಮ ಅಂತಃಕರಣದಲ್ಲಿ ಚಿತ್ತದ ಪಾತ್ರ ಬಹು ದೊಡ್ಡ ಪಾತ್ರ. ಚೀಚಯ ಧಾತುವಿನಿಂದ ಚಿತ್ತ ಎಂಬ ಶಬ್ದ ತಯಾರಾಗಿದೆ. ಚಿತ್ತ ಏನು ಮಾಡ್ತದಂದ್ರೆ ನೀ ಮಾಡಲ್ಪಟ್ಟಂಥ ಒಳ್ಳೆಯದೋ ಕೆಟ್ಟೋದೋ ಎಲ್ಲವನ್ನು ಸಂಗ್ರಹ ಇಡ್ತದ. ಅದರ ವಾಸನಾದ ಮೂಲಕವಾಗಿ ಮತ್ತೆ ನೀನು ಜನ್ಮ ತಾಳಬೇಕಾಗ್ತದೆ. ವಾಸನಾ ಸಂಗೆ ಜನ್ಮ ಘೇಣೆ ಪ್ರಾಣಿ ಅಂತ ಸಂತ ಜ್ಞಾನೇಶ್ವರ ಹೇಳ್ತಾರೆ. ನೀ ವಾಸನಾಕ ಅನುಗುಣವಾಗಿ ಮತ್ತೆ ಜನ್ಮ ತಾಳಬೇಕಾಗ್ತದೆ. ಅದಕ್ಕೆ ಕುವಾಸನೆಗಳನ್ನು ಹೊಡೆದ ಓಡಿಸುವಕ್ಕೋಸ್ಕರವಾಗಿ ಸುವಾಸನೆ ಅಂದ್ರೆ ಧರ್ಮದ ಕಾರ್ಯವನ್ನು ನೀ ಮಾಡಬೇಕು. ಅದಕ್ಕೆ ಅವ್ರು ಹೇಳಿದರು, ಧರ್ಮ ಏನು ಮಾಡ್ತದಂತಂದ್ರೆ ಧರ್ಮ ಕರ್ತಾ ಹೇ ಚಿತ್ತ ಪವಿತ್ರ, ಧರ್ಮ ದೇತಾ ಹೇ ಉಚ್ಚ ಚರಿತ. ನನ್ನ ಶ್ರೇಷ್ಠವಾದ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತಂಥ ಧರ್ಮ. ಅದಕ್ಕೆ ಧರ್ಮವ್ಯಕ್ತ ಪುರುಷನಾಗಬೇಕು. ಅವಾಗ ನಿನ್ನ ಜನ್ಮದು ಸಾರ್ಥಕ ಆಗ್ತದೆ. ಮರಾವೆ ಪರಂತು ಮಾಗೆ ಕೀರ್ತಿ ಉರಾವೆ ಅಂತ ಸಂತರು ಹೇಳ್ತಾರೆ. ನೀ ಶರೀರ ಬಿಟ್ಟು ಬಳಕು ಕೂಡ ನಿನ್ನ ಗುಣಗಾನ, ನಿನ್ನ ಕೀರ್ತಿ, ನಿನ್ನ ಒಳ್ಳೆತನ ಚಂದ್ರ ಸೂರ್ಯ ಇರುವರೆಗೂ ಕೂಡ ಇರ್ತದೆ. ಸದ್ಯ ಹೋದಲಪ್ಪ ಮಾರಾಯ ಒಳ್ಳೇದಾಯ್ತು ಅನ್ನೋದು ಬೇಡ. ಯಾವಾಗ ಈ ಸಂಗತಿ ಉಂಟಾಗ್ತದೆ, ಅಧರ್ಮದಲ್ಲಿ ತೊಡಗಿದ್ದೆ ಆದ್ರೆ, ಮೋಸ ವಂಚನೆ ಅನ್ಯಾಯದಲ್ಲಿ ತೊಡಗಿದ್ದೆ ಆದ್ರೆ ಅವಾಗ ನೀ ಇದ್ದು ಸತ್ತಾಂಗ ಅಂತ ಅರ್ಥ. ಅದಕ್ಕಾಗಿ ಧರ್ಮದ ನಿತ್ಯದಲ್ಲಿ ಧರ್ಮದ ಸಂಗ್ರಹ ಮಾಡಬೇಕು. ಧರ್ಮ ದೇತಾ ಹೇ ಉಚ್ಚ ಚರಿತ, ಉಚ್ಚ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತದೆ. ಮನುಷ್ಯನಿಗೆ ಚಾರಿತ್ರ್ಯ ಬಹಳ ಮುಖ್ಯ. ಒಂದು ಸಲ ನಮ್ಮ ಚಾರಿತ್ರ್ಯನೂ ಕಳ್ಕೊಂಡೇವಂತಂದ್ರೆ ಮತ್ತೆ ಅದು ಸಂಪಾದನೆ ಮಾಡೋದು ಭಾಳ ಕಷ್ಟ. ಅರ್ಥ ಆಗಂಗಿಲ್ಲ. ಒಳ್ಳೆಯವ ಅನಿಸ್ಕೊಳ್ಳೋಕೆ ಎಷ್ಟು ದಿವಸ ಬೇಕಾಗ್ತದೆ, ಮುಂದೆ ಕೆಟ್ಟವ ಅನ್ಸೋಕೆ ಎಷ್ಟು ದಿವಸ ಬೇಕು? 8 ದಿವಸ, ಒಂದು ಕ್ಷಣ ಸಾಕು. ಅದಕ್ಕೆ ಈ ನಮ್ಮ ಚಾರಿತ್ರ್ಯವನ್ನು, ಉಚ್ಚ ಚಾರಿತ್ರ್ಯವನ್ನು ಯಾವುದು ನಿರ್ಮಾಣ ಮಾಡ್ತದಂತಂದ್ರೆ ಧರ್ಮ ಮಾಡ್ತದಂತ. ಧರ್ಮ ದೇತಾ ಹೇ ಉಚ್ಚ ಚರಿತ. ಧರ್ಮ ಸಬಕಾ ಮಿತ್ರ. ನಮಗೆ ಹ್ಯಾಂಗೆ ಆಗ್ತದ್ರಿ, ನಮಗೆ ಹ್ಯಾಂಗೆ ಇಲ್ಲ, ಅದು ಎಲ್ಲರ ಸ್ನೇಹಿತ ಅಂತ. ಅಷ್ಟೇ ಅಲ್ಲ, ಕೊನೆ ಮಾತನ್ನು ಹೇಳ್ತಾರೆ ಅವರು ಸಂತ ತುಳಸಿದಾಸರು. ಧರ್ಮ ದೇತಾ ಹೇ ಫಲ ವಿಚಿತ್ರ. ನೀ ಏನು ಅಂತಿ ಅದು ನಿನಗೆ ಸಿಗಾಕ ಸಾಧ್ಯವಿದೆ ಧರ್ಮದಿಂದಿದ್ರ. ನಿನ್ನಲ್ಲಿ ಅಧರ್ಮ ನೆಲೆಸಿತ್ತು ಅಂದ್ರೆ ಇದ್ದುದ್ದು ಹೋಗ್ತದೆ. ಏನಕ್ಕೇನ ಪ್ರಕಾರೇಣ ಯಾವ್ಯಾವ ರೀತಿಯಿಂದರೆ ಅದು ಪಲಾಯನ ಆಗ್ತದೆ. ಅದಕ್ಕೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ, 10 ವಿಧ ಧರ್ಮ ಇದೆ ಅಂತ. ಧರ್ಮಕ್ಕೆ ವ್ಯಾಖ್ಯಾನ ಅನೇಕ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಶಾಸ್ತ್ರದಲ್ಲಿ. ಆದರೆ ಸುಲಭವಾದ ಸರಳವಾದ ನಮಗೆ ನಡೆಯುವುದು ಯಾವ ಪ್ರಸಂಗಿದೆ ಅದನ್ನು ನಾವು ನಮ್ಮದಾಗಿ ಮಾಡ್ಕೋಬೇಕಾಗ್ತದಂತ ಅರ್ಥ. ದಶವಿಧ ಧರ್ಮದಲ್ಲಿ ಯಾವುದೇ ಒಂದನ್ನು ಚೆನ್ನಾಗಿ ನಾವು ಆಚರಣೆ ಮಾಡಿದ್ಯಾದ್ರೆ ನಮ್ಮ ಜನ್ಮದು ಸಾರ್ಥಕ ಆಗ್ತದೆ. ಕೇಳಿ 10 ವಿಧವಾದ ಧರ್ಮಗಳು. ಅಹಿಂಸಾ ಇದೊಂದು ಧರ್ಮ ಇದೆ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದರು. ಅಂದರೆ ಹಿಂಸೆ ಮಾಡದೇ ಇರುವುದು ಅಂತ ಅರ್ಥ. ಒಬ್ಬರಿಗೆ ಚುಚ್ಚೆ ಮಾತಾಡಿ ಏನಾರೇ ಅಂದು ಮಾಡಿ ಅವನು ಮನುಷ್ಯಗೆ ನೋವು ಮಾಡಿದ್ರೆ ಇದು ಹಿಂಸೆ ಅಂತ ಅರ್ಥ. ಹಿಂಸೆ ಶಬ್ದಕ್ಕೆ ಅನೇಕ ಅರ್ಥವೇ. ಸಾಮಾನ್ಯವಾಗಿ ಒಬ್ಬರಿಗೆ ಮನಸ್ಸನ್ನು ನೋವು ಮಾಡಕ್ಕೆ ನಾವು ಹೋಗಬಾರ್ದು. ಈಗ ಪಶು ಪಕ್ಷಿಯನ್ನು ನಾವು ಕೊಲೆ ಮಾಡೋದು, ಸಂಹಾರ ಮಾಡೋದು ಇದೊಂದು ಹಿಂಸಾ ಇದೆ. ಅದು ಅಂತ ಹೌದೇ ಹೌದು.
ಆದರೆ ಒಬ್ಬರ ಮನಸ್ಸು ನೋವು ಮಾಡಿದೆ ಅಂದ್ರೆ, ಒಬ್ಬರ ಬಗ್ಗೆ ಕೆಟ್ಟ ಆಲೋಚನೆ ನೀವು ಮಾಡಿದೆ ಅಂದ್ರೆ ಇದು ಹಿಂಸಾ ಅಂತ ಅರ್ಥ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸದಾಶಿವನ ಒಲೆಮೇಯ ಅಂತ ಹೇಳಿದ್ದಾರೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಾಹ. ಚುಚ್ಚಿ ಮಾತಾಡಿ ಕೊಂಚಿ ಮಾತಾಡಿ ಅವನ್ನೆಲ್ಲ ಕೆದರ ತೆಗೆದು ಅವನ ಮನಸ್ಸು ನೋವು ಮಾಡಿದೆ ಅಂದ್ರೆ ಇದೊಂದು ಹಿಂಸೆ ಅಂತ ಅರ್ಥ. ಅದಕ್ಕೆ ಮೊದಲನೇ ಧರ್ಮ ಇದೆ ಅಹಿಂಸಾ, ಎರಡನೇದು ಸತ್ಯ. ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ದಾನ, ಪೂಜಾ, ಜಪ, ಧ್ಯಾನ ಇತಿ ಧರ್ಮಶ್ಯ ಸಂಗ್ರಹ. ಇವು ದಶವಿಧ ಧರ್ಮಗಳಿವೆ. ಒಂದೊಂದನ್ನೇ ನಾವು ವಿಚಾರ ಮಾಡ್ಕೋತ ಹೋದಾಗ ಭಾಳಷ್ಟು ಸಮಯ ಹಿಡಿತದ. ನಮಗೆ ಇದರಾಗ ಯಾವುದು ನಡೆಯಾಕ ಸರಳ ಆಗ್ತದ, ಒಂದರಲ್ಲಿ ನೀ ಅಗ್ರಸರ ಆದಿ ಅಂತಂದ್ರೆ ನಿನಗೆ ಶ್ರೇಯಸ್ಸು ಉಂಟಾಗ್ತದೆ. ಇನ್ನು ಉಳಿದು ಎಲ್ಲವನ್ನು ನಮ್ಮ ಅಂತರಂಗದಲ್ಲಿ ಪ್ರವೇಶ ಆಗಕ್ಕೆ ಸಾಧ್ಯ ಆಗ್ತದೆ. ನಾ ಹೇಳಿದಷ್ಟು ಧರ್ಮದ ವ್ಯಾಖ್ಯಾನ ಸುಲಭಲ್ಲ, ಅದು ಕಷ್ಟ ಸಾಧ್ಯವಿದೆ. ಹಂಗಂತ ತಿಳ್ಕೊಳೋದು ಅಸಾಧ್ಯ ಇದೆ ಅಂತ ಅರ್ಥ ಅಲ್ಲ, ಆಗುವುದಿಲ್ಲ ಅಂತ ಹಂಗೆ ಅರ್ಥ ಅಲ್ಲ. ಅದಕ್ಕೆ ನಾವು ಬಂದದ್ದು ಧರ್ಮ ಸಂಪಾದನೆ ಮಾಡಿಕೊಂಡು ಇಲ್ಲಿ ಸುಖವಾಗಿ ಇರಾಕ, ಶರೀರ ಬಿಟ್ಟ ಬಳಕು ಸುಖವಾಗಿ ಇರಾಕೆ ನಾವು ಬಂದದ್ದು. ಆ ಧರ್ಮದಿಂದ ದೂರ ಆದ್ಯಪ್ಪ ಅಂತಂದ್ರೆ ಈ ಜನ್ಮ ಬಂದು ಸಾರ್ಥಕ ಆಗೋದಿಲ್ಲ. ಒಂದು ಸಣ್ಣ ಉದಾಹರಣೆಗೆ ಧರ್ಮ ಎಷ್ಟು ಸೂಕ್ಷ್ಮ ಇದೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಹಾಭಾರತ ಯುದ್ಧ ಇವತ್ತು ಸರದಿ ಯಾರ್ದಿತ್ತು ಅಂತಂದ್ರೆ ಅರ್ಜುನ ಜೊತೆಗೆ ಕರ್ಣನ ಯುದ್ಧ ಇತ್ತು. ಘನಘೋರವಾದ ಯುದ್ಧ ನಡೆದಿತ್ತು. ಕರ್ಮ ಧರ್ಮ ಸಂಯೋಗಾನುಸಾರವಾಗಿ ಕರ್ಣನ ಗಾಲಿ ಕೆಸರಾಗಿ ಸಿಕ್ಕೋತು. ಕೆಸರಂದ್ರೆ ಮಳೆ ಬಂದಾಗಿತ್ತಿಲ್ಲ, ರಕ್ತದ ಹೊಳಿನೇ ಹರಿತಿತ್ತಂತ ಮಹಾಭಾರತ ಯುದ್ಧದಲ್ಲಿ. ಭೂಮಿ ನೆಂದು ಆ ಗಾಲಿ ಕೆಸರಾಗಿ ಸಿಕ್ಕೊಂಡ್ಬಿಟ್ಟಿತ್ತು. ಅವ ಒದ್ದಾಡ್ದ, ಹೊರಲಿಲ್ಲ. ಅವ ಅರ್ಜುನ ಹೇಳಿದೆ, ಏ ಅರ್ಜುನ ಮತ್ತು ಬಾಣ್ ಬಿಡವಪ್ಪ, ನನಗೆ ಗಾಲಿ ಸಿಕ್ಕದ, ನಾ ಗಾಲಿ ತೆಗಿತೀನಿ, ಅವಾಗ ಮತ್ತೆ ನೀ ಯುದ್ಧ ಮಾಡಪ್ಪ ಅಂತ ಹೇಳಿದ. ಇದು ಧರ್ಮದ ಯುದ್ಧ ಇತ್ತದು. ಆಯ್ತಪ್ಪ, ಯಾರು ಬೇಡವಂತಾರ ತೆಗಿ ಅಂತ ಅವ ಬಾಣ ಬತ್ತಳಿಕೆ ತೆಳಗಿಟ್ಟು ಕೈ ಕಟ್ಕೊಂಡು ರಥದಾಗ ನಿಂತ. ಯಾರು? ಅರ್ಜುನ. ಇವ ಗಾಲಿ ತೆಗ್ಯಾಕಂತ ತೆಳಗಿಳ್ದ. ನಿಮಗೆ ಹೇಳ್ತೀನಿ, ಕರ್ಣನಿಗೆ ಗಾಲಿ ತೆಗೆಯೋದನ್ನು ಭಾಳ ದೊಡ್ಡ ಮಾತಿರಲಿಲ್ಲ, ಮಹಾಬಲಶಾಲಿ ಕರ್ಣ. ಆದ್ರೆ ಕರ್ಣನಿಗೆ ಭೂಮಿ ಶಾಪಿತ್ತು. ಭೂಮಿ ಶಾಪ ಅಷ್ಟೇ ಅಲ್ಲ, ಕರ್ಣ 6 ಜನರ ಶಾಪವನ್ನು ಹೊತ್ತು ಯುದ್ಧ ಮಾಡ್ತಾ ಇದ್ದ. ತ್ವಯಾ ಮಯಾಚ ಕುಂತ್ಯಾಚ ಧರಣ್ಯ ವಾಸವೇನ ಚ ರಾಮೇಣ ಜಾಮದಾಗ್ನೇನ ಷಡ್ಭಿಕ್ ಕರ್ಣೋ ನಿಪಾತಿತಃ. ಈ 6 ಜನರ ಶಾಪವನ್ನು ಹೊತ್ತು ಕರ್ಣ ಯುದ್ಧ ಮಾಡ್ತಿದ್ದ. ಗಾಲಿ ತೆಗ್ಯಾಕೆ ನಿಂತಾನ. ಕೃಷ್ಣ ಅಂದ, ಅರ್ಜುನ ಇದೇ ಒಂದು ಸಂದರ್ಭ ಇದೆ, ಅವನ ಮೇಲೆ ಬಾಣಿ ಬಿಡು ಅಂದ. ಮೇಲಿನ ನೋಟಕ್ಕೆ ನೋಡಿದ್ರೆ ಇದು ಅಧರ್ಮ ಅನ್ನಿಸ್ತದ, ಆದ್ರೆ ಇದರ ಒಳಗೆ ಧರ್ಮದ ಸೂಕ್ಷ್ಮತೆ ಅಡಗಿದೆ ಅಂತ ಅರ್ಥ. ತಮಗೆ ಗುರ್ತಿರ್ಬೇಕು, ರಾಮ ಮರದ ಅಡಿ ನಿಂತು ವಾಲಿಗೆ ಹೊಡೆದ, ಇದು ಅಧರ್ಮ ಅನ್ನಿಸ್ತದ ಮೇಲ್ನೋಟಕ್ಕೆ, ಅದರ ಒಳಗೆ ಏನು ಅಡಗ್ಯದ? ಧರ್ಮದ ಸೂಕ್ಷ್ಮತೆ ಅಡಗ್ಯದ ಅಂತ ಅರ್ಥ. ಹಾಗೆ ಧರ್ಮ ಭಾಳ ಸೂಕ್ಷ್ಮವಾಗಿದೆ. ಅದು ಅರ್ಥ ಯಾವ ನಡೀತಾನ, ಅದನ್ನು ಅರ್ಥ ಯಾವ ಆಚರಣೆ ಮಾಡ್ತಾನ, ಅವನಿಗೆ ಇಲ್ಲಿ ಸುಖ ಆಗ್ತದ. ಈ ಶರೀರ ಬಿಟ್ಟ ಬಳಕು ಸುಖ ಆಗ್ತಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ್. ಓಂ ಶಾಂತಿ ಶಾಂತಿ ಶಾಂತಿ.